ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ, ನಾನು ನಿಮಗೆ ಸ್ನ್ಯಾಕ್ ಐಟಮ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಆಲೂಗಡ್ಡೆಯನ್ನು ಬಳಸಿ ರಿಬ್ಬನ್ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ರಿ. ಇಲ್ಲಿ ಫಸ್ಟ್ ನಾನು ಹಸಿ ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ರಿ. ಇಲ್ಲಿ ಕುದಿಸಿದಂಥ 2 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಸರಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ರಿ. ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ನೋಡಿರಿ, ಈ ಥರ ಪೇಸ್ಟ್ ಥರ ಸ್ಮ್ಯಾಶ್ ಮಾಡ್ಕೊಳ್ರಿ. ಅದರಲ್ಲಿ ಪೀಸ್ ಇರಬಾರ್ದು. ಇದಕ್ಕೆ 1 ಚಮಚ ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟ್ ಹಾಕ್ಕೊಳ್ರಿ. ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟ್ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ರಿ. ಉಪ್ಪು ಸೇರಿಸಿದ ಮೇಲೆ ಇದನ್ನು ಕೂಡ ಖಾರದ ಜೊತೆ ಸರಿಯಾಗಿ ಆಲೂಗಡ್ಡೆನ ಮಸಾಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ರಿ. ಹಾಕಿ ಇದರಲ್ಲೇ ಹಿಟ್ಟನ್ನು ಚೆನ್ನಾಗಿ ಮಿದ್ದಬೇಕು. ಆಲೂಗಡ್ಡೆ ಮಸಾಲ ಮಾಡಿದ್ವಲ್ಲ, ಅದು ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿರಿ. ಇದರಲ್ಲಿ ಕರಿಬೇವು ಹಾಕ್ಕೊಳ್ರಿ. ಕರಿಬೇವು ಫ್ಲೇವರ ಇದಕ್ಕೆ ಒಳ್ಳೆ ಸ್ಮೆಲ್ ಕೊಡುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ. ನೋಡಿರಿ, ಈ ಥರ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನಾದ್ಕೊಳ್ರಿ. ನೋಡಿರಿ, ಈ ಥರ ಆಗಬೇಕು. ಈ ಥರ ಆದಮೇಲೆ ಇದನ್ನು ಇಲ್ಲಿ ನಾನು 2 ಉಂಡೆಗಳನ್ನಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇದನ್ನು ಇವಾಗ ಲಟ್ಟಿಸ್ಕೋಬೇಕಾಗತ್ತೆ. ಹಾಗಾಗಿ ನಾನು ಇದರಲ್ಲಿ 2 ಉಂಡೆಗಳನ್ನು ಮಾಡಿ ತೊಗೊಂಡಿದ್ದೀನಿ ಲಟ್ಸೋಕ್ಕೆ. ಇವಾಗ ನೋಡಿರಿ, ಇದನ್ನೊಂದು ಉಂಡೆ ಮಾಡಿಕೊಂಡು ರೆಡಿ ಮಾಡಿಕೊಳ್ರಿ. ಹಿಟ್ಟು ಪೂರ್ತಿ ನೀರಾಗಿ ಮಾಡಬೇಡ್ರಿ, ಸ್ವಲ್ಪ ಗಟ್ಟಿಗೆ ಇರಲಿ. ಇವಾಗ ಒಂದು ಎಣ್ಣೆ ಪಾಕಿಟು ಇರುತ್ತಲ್ವ, ಅದನ್ನು ಕಟ್ ಮಾಡಿ ಆ ಶೀಟ್ ಮೇಲೆ ನಾವು ಮಾಡ್ಕೊಂಡಂಥ ಉಳ್ಳಿ ತಗೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ರಿ. ನಿಮಗೆ ಬೇಕಾದ ರೀತಿ ಲಟ್ಟಿಸ್ಕೋಬೋದು. ತೆಳ್ಳಗೆ ಲಟ್ಟಿಸ್ಕೊಳ್ರಿ, ಅಂದರೆ ಚೆನ್ನಾಗಿ ಬರುತ್ತೆ. ಪೂರ್ತಿ ದಪ್ಪ ಮಾಡೋಕ್ಕೆ ಹೋಗಬೇಡ್ರಿ. ತೆಳ್ಳಗೆ ಈ ಥರ ಲಟ್ಟಿಸ್ಕೊಳ್ರಿ. ಲಟ್ಟಿಸ್ಕೊಂಡು ಇವಾಗ ರಿಬ್ಬನ್ ಶೇಪ್ನಲ್ಲಿ ಇದನ್ನು ಕಟ್ ಮಾಡ್ಕೊಳ್ರಿ. ನೋಡಿರಿ, ಒಂದು ನೈಫ್ ತೊಗೊಂಡು ತೋರಿಸ್ತಾ ಇದ್ದೀನಿ ನಾನು. ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ರಿ. ತುಂಬ ಟೇಸ್ಟಿಯಾಗಿ ಮತ್ತು ಹಗುರಾಗಿ ಬರುತ್ತೆ. ಇದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದು ನೋಡಿರಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ಕಟ್ಸ್ ಹಾಕ್ಕೊಂಡಿದ್ದೀನಿ ನಾನು, ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಎಣ್ಣೆ ಪಾಕಿಟ್ ಮೇಲೆ ಲಟ್ಟಿಸ್ಕೊಳ್ರಿ, ಅಂದರೆ ಈಸಿಯಾಗಿ ಎದ್ದು ಬರುತ್ತೆ ಎಲ್ಲ, ಅದು ಅಂಟುಕೊಳ್ಳೋದಿಲ್ಲ. ನೋಡಿರಿ, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಈಗ ಈ ಪೀಸಸ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ನೋಡ್ತಿರ್ಬೋದು. ತುಂಬ ದಪ್ಪಾಗಿ ಲಟ್ಟಿಸ್ಕೊಳಕ್ಕೆ ಹೋಗಬೇಡ್ರಿ, ತೆಳ್ಳಗೆ ಮಾಡ್ಕೊಳ್ರಿ. ರಿಬ್ಬನ್ ಚಿಪ್ಸು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಾಣಲೆನ ಬಿಸಿ ಮಾಡಿದ್ದೀನಿ. ಇದಕ್ಕೆ ಚಿಪ್ಸ್ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಳ್ರಿ. ನೋಡಿರಿ, ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದೊಂದೇ ಚಿಪ್ಸನ್ನು ನಾನು ಇದ್ರಾಗೆ ಬಿಡ್ತೀನಿ. ತುಂಬ ಜಾಸ್ತಿ ಉರಿ ಇಟ್ಟು ಬೇಯಿಸೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ರಿ. ಒಂದೇ ಹಿಟ್ಟಿಗೆ ಜಾಸ್ತಿ ಎಣ್ಣೆ ಕಾಯಿಸಿ ಹಾಕಕ್ಕೆ ಹೋಗ್ಬಿಡ್ರಿ, ಚೆನ್ನಾಗಿ ಬರಲ್ಲ, ಚಿಪ್ಸ್ಗಳು ಹತ್ತೋಗ್ಬಿಡ್ತವೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕರ್ಕೊಳ್ರಿ, ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ರೆಡಿ ಮಾಡಿಕೊಡ್ರಿ ಫ್ರೆಂಡ್ಸ್. ಈ ಸ್ನ್ಯಾಕ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ ಯಾವ ರೀತಿ ಚಿಪ್ಸ್ ಬರುತ್ತೆ ಅಂತ. 2 ಕಡೆ ತಿರುಗಿಸಿ ಹಾಕಿ ಸರಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚಿಪ್ಸನ್ನು ಕರ್ಕೊಳ್ರಿ. ಹಸಿ ಬಿಸಿಯಾಗಿ ಕರಿಬೇಡ್ರಿ, ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಗಾಗೋ ರೀತಿ ಚಿಪ್ಸನ್ನು ಕರೀರಿ. ಇವಾಗ ನೋಡಿರಿ, ಚಿಪ್ಸ್ ಕರಿದಿದೆ, ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಇದು ಎಲ್ಲರೂ ಇಷ್ಟಪಡುವಂಥ ಚಿಪ್ಸು. ಆಮೇಲೆ ಗಟ್ಟಿಯಾಗಿರಲ್ಲ, ಭಾಳ ಪಳ್ಳಾಗಿ ಹಗುರಾಗಿ ಬರ್ತವೆ ಚಿಪ್ಸ್ ಇವು. ಎಲ್ಲರೂ ತಿನ್ಬೋದು ಇದನ್ನು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇದರಲ್ಲಿರೋ ಕರಿಬೇವಿನ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ಸಾರಿ ನೀವು ಮಾಡ್ಕೊಂಡು ತಿಂದು ನೋಡಿರಿ, ಹಗಲೆಲ್ಲ ಮಾಡ್ತೀರಾ.
ಇವಾಗ ನೋಡಿರಿ ಇನ್ನೊಂದು ಟ್ರಿಪ್ ನಾನು ಹಾಕ್ತಾಯಿದ್ದೀನಿ ಚಿಪ್ಸ್ಗಳನ್ನು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ ಫ್ರೆಂಡ್ಸ್, ಅಂದರೆ ನಾನು ಏನೇನು ಹಾಕಿದ್ದೀನಿ, ಏನೇನು ಐಟಮ್ಸ್ ಹಾಕಿ ಹೇಗೆ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ನೀವು ಕಟ್ ಮಾಡಿ ನೋಡಿದರೆ ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನಗೆ ಈ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ ಇವು ಕೂಡ ಸರಿಯಾಗಿ ಕರೆದಿದ್ದಾವೆ. ಇದನ್ನು ಕೂಡ ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ನೀವು ಯಾವ ಶೇಪ್ನಲ್ಲಾದರೂ ನೀವು ಮಾಡ್ಕೋಬೋದು. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕೂಡ ತೆಗೆದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಇಲ್ಲಿ ಒಂದೆರಡು ನಾನು ನಿಮಗೆ ಪೂರಿ ಥರ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂಥೇಳಿ. ಇದನ್ನು ಪೂರಿ ಶೇಪ್ನಲ್ಲಿ ಕೂಡ ನೀವು ಮಾಡ್ಕೋಬೋದು. ಪೂರಿ ಥರ ಲಟ್ಟಿಸ್ಬಿಟ್ಟು ಹೀಗೆ ಕರೀರಿ. ಇವು ಕೂಡ ಚೆನ್ನಾಗಿರುತ್ತೆ, ನಿಪ್ಪಟ್ಟು ಥರ ಬರುತ್ತೆ, ಆದರೆ ದಪ್ಪ ಇರಲ್ಲ, ತೆಳ್ಳಗೆ ಲಟ್ಟಿಸ್ಕೋಬೇಕು. ನೋಡಿರಿ ಇಲ್ಲಿ ನಾನು ಇನ್ನೊಂದೆರಡು ಮಾಡಿ ಹಾಕ್ತಾಯಿದ್ದೀನಿ. ಪೂರಿ ಶೇಪ್ನಲ್ಲಿ ಕೂಡ ಚೆನ್ನಾಗಿರುತ್ತೆ ಟೇಸ್ಟು, ಆದರೆ ರಿಬ್ಬನ್ ಶೇಪ್ನಲ್ಲಿ ತುಂಬ ಒಳ್ಳೆಯದಾಗಿರುತ್ತೆ. ನೀವು ಮಾಡ್ಕೊಳ್ಳೋರು ಈ ಥರನೂ ಮಾಡ್ಕೋಬೋದು, ಆ ರೀತಿ ರಿಬ್ಬನ್ ಶೇಪ್ ಕೂಡ ಮಾಡಿಕೊಂಡು ತಿನ್ಬೋದು. ನೋಡಿರಿ ಯಾವ ರೀತಿ ಬರ್ತಾಯಿದೆ ಅಂತ ಹೇಳಿ. ಎರಡು ಕಡೆ ತಿರುಗಿಸಿ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಕರೆದು ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ನೋಡಿರಿ ರೆಡಿಯಾಗಿದೆ. ಇವಾಗ ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಪ್ಲೇಟ್ನಲ್ಲಿ. ನೋಡಿರಿ ಯಾವ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥೇಳಿ. ನಾನು ಎಷ್ಟು ಪಳ್ಳಾಗಿ ಬಂದಿದ್ದಾವೆ ಅಂತ ಮುರಿದು ತೋರಿಸ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ತುಂಬ ಹಗುರವಾಗಿ ಬರುತ್ತೆ. ಆಮೇಲೆ ಎಷ್ಟು ದಿನ ಇಟ್ಟರು ಕೂಡ ಇದು ಮೆತ್ತಗಾಗಲ್ಲ. ನಾವು ಒಂದು 15-20 ದಿನ ಒಳಗೂ ಇದನ್ನು ಸ್ಟೋರ್ ಮಾಡ್ಕೋಬೋದು. ನೀವು ಕೂಡ ಮಾಡ್ಕೊಂಡು ನೋಡಿರಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.